ವೀಕ್ಷಕರ ಗಮನಕ್ಕೆ ಇದು ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಪ್ರಸಾರವಾಗುವ ಯಾವುದೇ ವಿಷಯಗಳಿಗೆ ರಾಣಾ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಜವಾಬ್ದಾರಿಯಲ್ಲ. ಎಲ್ಲಾ ರೀತಿಯ ವಿಷಯ ಮತ್ತು ವಿಚಾರಗಳಿಗೆ ಕಾರ್ಯಕ್ರಮದ ಪ್ರಾಯೋಜಕರೇ ಹೊಣೆ. ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಸಾಮಾನ್ಯವಾಗಿ ನಮಗೆಲ್ಲಾನು ದೇಶ ವಿದೇಶ ಸುತ್ತಬೇಕು ಅನ್ನುವಂಥ ಆಸೆ ಅಂತೂ ಇದ್ದೇ ಇರುತ್ತೆ. ಬಟ್ ನಾನಾ ಕಾರಣಗಳಿಂದ ನಮ್ಗೆ ಹೋಗೋದಕ್ಕೆ ಸರಿ ಅಂತ ಅನಿಸೋದಿಲ್ಲ. ಕೆಲವರಿಗೆ ಟೈಮ್ ಇರೋದಿಲ್ಲ, ಕೆಲವರಿಗೆ ಹಿಂಗೆ ಹೋಗೋದು, ಯಾರ ಜೊತೆಗೆ ಹೋಗೋದು, ಒಬ್ರೊಬ್ಬರೇ ಹೋಗಿದ್ರೆ ಆಗುತ್ತೆ, 6 ಕಪಲ್ಸ್ ಮಾತ್ರ ಹೋಗೋದಾದರೆ ಎಲ್ಲಿ ಹೋಗಬೇಕು, ಎಲ್ಲಿ ಸ್ಟೇ ಆಗಬೇಕು, ಯಾವ್ಯಾವ ವಿಸಿಟಿಂಗ್ ಪ್ಲೇಸಸನ್ನು ನೋಡಬೇಕು ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಅದ್ರ ಜೊತೆಗೆ ನಾವು ಯಾವುದೋ ಒಂದು ಹೊಸ ಪ್ರದೇಶಗಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಏನೇನು ಸ್ಪೆಷಲ್ ಇರುತ್ತೆ, ಏನೇನು ಸ್ಪೆಷಲ್ಸ್ ಇರುತ್ತೆ, ಯಾವೆಲ್ಲ ಸ್ಪಾಟ್ಗಳಿಗೆ ಹೋಗಬಹುದು, ನಾವು ಏನು ಕವರ್ ಮಾಡ್ಬೋದು, ಎಷ್ಟು ಡೇ ಅಲ್ಲಿ ಹೋಗಬೇಕು, ಎಷ್ಟು ಡೇ ಅಲ್ಲಿ ವಾಪಸ್ ಬರಬೇಕು, ಇದು ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನಮ್ಗೆ ಆಗ ಅನ್ಸೋದು ಏನು, ಯಾವುದಾದ್ರೂ ಒಂದು ಪ್ಯಾಕೇಜ್ ಥರ ಇದ್ದರೆ, ನಮಗೆ ಗೈಡ್ ಮಾಡೋಕೆ ಯಾರು ಇದ್ದರೆ, ನಮ್ಮ ಜೊತೆಗೇನೆ ಇದ್ದರೆ ತುಂಬ ಕಂಫರ್ಟೇಬಲ್ ಅಂತ ಅನಿಸಿದ್ರೆ ನಾವು ಆರಾಮ್ಸೆ ಹೋಗಿ ಬರಬಹುದಲ್ವಾ ಅಂತ. ಸೊ ನೀವು ಆ ಥರ ಯೋಚನೆ ಮಾಡ್ತಾ ಇರೋರಿಗೆ ಬೆಸ್ಟ್ ಅಂತ ಅಂದರೆ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು. ನಾನಾ ಕಡೆಯಲ್ಲಿ ನಿಮಗೆ ಹೋಗ್ಬೋದು, ಪ್ಯಾಕೇಜಸ್ಗಳಿದೆ. ಇವತ್ತು ವಿಶೇಷವಾಗಿ ನಾವು ಗುಜರಾತ್ ಮತ್ತು ಮಧ್ಯಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ಗುಜರಾತ್ ಮತ್ತು ಮಧ್ಯಪ್ರದೇಶಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ, ಈ ಎಪಿಸೋಡನ್ನು ನೋಡಿದ್ರೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನಮಗೆ ಇವತ್ತು ನಮ್ಮ ಜೊತೆಗೆ ಈ ಬಗ್ಗೆ ಡೀಟೇಲ್ಸನ್ನು ನೀಡೋದಕ್ಕೆ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಶ್ರುತಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ನಾನು ಶ್ರುತಿ, ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಸಂಪೂರ್ಣವಾಗಿ ಗುಜರಾತ್ ಮತ್ತು ಮಧ್ಯಪ್ರದೇಶನ ಸಂಪೂರ್ಣ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಮೇಡಮ್, ಈಗ ಗುಜರಾತ್ ಮತ್ತು ಮಧ್ಯಪ್ರದೇಶ ಅಂತ ಹೇಳ್ತಾ ಇದ್ರು, ತುಂಬ ಜನಕ್ಕೆ ಒಂದು ಆಸೆ ಇರುತ್ತೆ, ನಾವು ಕೇಳಿರ್ತೀವಿ, ನೋಡಿರ್ತೀವಿ, ಬಟ್ ಹೋಗಬೇಕು ಅಂತ ಆಸೆ ಇದ್ದಾಗ ಒಂದಷ್ಟು ಸಮಸ್ಯೆಗಳು. ಅಯ್ಯೋ, ಅಲ್ಲಿ ನಮ್ಗೆ ಯಾರೂ ಗೊತ್ತಿಲ್ಲ, ನಮಗೆ ಭಾಷೆ ಬರಲ್ಲ, ಅಲ್ಲಿ ಹೋದರೆ ಯಾವುದಾದ್ರು ಒಂದು ಪ್ಲೇಸಿಗೆ ಹೋಗ್ಬೋದೇನೋ, ಮತ್ತು ಕೇಳ್ಕೊಂಡು ಎಲ್ಲ ಪ್ಲೇಸಸ್ ಹೋಗೋದು ಅಂದರೆ ಕಷ್ಟ ಆಗುತ್ತೆ, ನಮ್ಮ ಹತ್ರ ಟೈಮು ಇಲ್ಲ ಅಂತ. ಇನ್ನು ಕೆಲವ್ರಿಗೆ ಟೈಮ್ ಇರುತ್ತೆ, ಬಟ್ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದು ಕನ್ಫ್ಯೂಷನ್ಸ್ ಆಗುತ್ತೆ. ಆ ಥರ ಗುಜರಾತ್ ಅಥವಾ ಮಧ್ಯಪ್ರದೇಶಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಏನು ಹೇಳ್ತೀರಾ ಅಂತ? ನಮ್ಮ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು 25 ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ. ಸೌತ್ ಇಂಡಿಯಾದಲ್ಲೇ ಟಾಪ್ 1 ಅಂತ ಅನ್ಸ್ಕೊಂಡಿದ್ದಾರೆ ಹಾಸ್ಪಿಟಾಲಿಟಿ ಮತ್ತು ಹಾಗೂ ಬೆಸ್ಟ್ ಸರ್ವಿಸಲ್ಲಿ. ಆರ್ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 12 ಬ್ರಾಂಚಸ್ ಸಹ ಓಪನ್ ಮಾಡಿದ್ದಾರೆ. ಕರ್ನಾಟಕ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಪ್ಯಾಕೇಜ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಂಡು ಹೋಗಿ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಈ ಗುಜರಾತ್ ಮಧ್ಯಪ್ರದೇಶ್ ಹೋಗೋರು ಅನ್ನೋರು 1 ಮಂತ್ ಬಿಫೋರ್ ಈ ಥರ ಪ್ಲ್ಯಾನ್ ಮಾಡೋದ್ರಿಂದ 11 nights 12 days ಪ್ಯಾಕೇಜಸಲ್ಲಿ ನಾವು ಇದನ್ನು ಬಿಟ್ಟಿದ್ದೀವಿ. ಸೊ ಒಂದ್ಸತಿ ಹೋದರೆ ಎಲ್ಲ ಪ್ಲೇಸಸ್ನ ಕವರ್ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈ ಪ್ಯಾಕೇಜ್ನ ನಾವು ಬಿಟ್ಟಿದ್ದೀವಿ. ಎಸ್ ಮೇಡಮ್, ಈಗ ತುಂಬ ಜನ ನಾವು ಯಾರೋ ಒಬ್ರನ್ನ ಅಪ್ರೋಚ್ ಆಗ್ತೀವಿ ಅಥವಾ ಕನೆಕ್ಟ್ ಆಗ್ತೀವಿ ಅಂತ ಅಂದಾಗ ಅವ್ರ ಬಗ್ಗೆ ಅಥವಾ ಆ ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಒನ್ಸ್ ನಾವು ಬ್ರೀಫಾಗಿ ತಿಳ್ಕೊಂಡ್ವಿ ಅಂತಂದರೆ ಓಕೆ, ನಮಗೆ ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ನಾವೀಗ ಆರ್ವಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಬಗ್ಗೆ ನೋಡೋದಾದರೆ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದೆ, ಅಂದರೆ ನಿಮ್ಮ ಅನುಭವ ನಾವು ನೋಡೋದಾದರೆ ಎಷ್ಟು ಜನರನ್ನು ಕಳಿಸಿದ್ದೀರಾ, ಎಷ್ಟು ಪ್ಯಾಕೇಜಸ್ಗಳಿದೆ, ಎಲ್ಲೆಲ್ಲಿ ಹೋಗೋದಕ್ಕೆ ಅವಕಾಶ ಇದೆ, ನಿಮ್ಮ ಕಂಪನಿ ಯಾವ ಥರ ಕೆಲಸ ಮಾಡುತ್ತೆ ಅಂತ? ನಮ್ಮ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸತತವಾಗಿ 25 ವರ್ಷಗಳಿಂದ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ. 12 ಬ್ರಾಂಚಸ್ ಸಹ ಓಪನ್ ಮಾಡಿದ್ದಾರೆ. ಆರ್ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು ಹಲವಾರು ಟೂರಿಸಮಲ್ಲಿ ತುಂಬಾ ಹಾಸ್ಪಿಟಾಲಿಟಿಗೆ ಮತ್ತು ಸರ್ವಿಸ್ಗೆ ಸೌತ್ ಇಂಡಿಯಾದಲ್ಲೇ ಬೆಸ್ಟ್ ಅಂತ ಅನ್ಸ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಕೊಡುವಂಥ ಫುಡ್ ಆಗ್ಬೋದು ಅಥವಾ ಹೋಟೆಲ್ಸ್ ಆಗ್ಬೋದು, ಯಾರಿಗೂ ಕಸ್ಟಮರ್ಸ್ಗೆ ನೋವಾಗದೇ ಇರೋವಂಥ ಟ್ರೀಟ್ಮೆಂಟ್ ಅಲ್ಲಿ ಇದ್ದೇ ಇರುತ್ತೆ. ಮತ್ತು ನಿಮಗೆ ಇದರಲ್ಲಿ ನಾವು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಸಹ ಹಲವಾರು ವರ್ಷಗಳಿಂದ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಬರ್ತಾ ಇದ್ದೀವಿ. ಇಂಡಿಯಾ ಟು ಕಾರ್ನರಿಂದ ಕಾರ್ನರ್ಗೆ ಯಾವ್ಯಾವ ಪ್ಲೇಸಸ್ಗೆ ನಾವು ರೀಚ್ ಮಾಡಬೇಕು ಅನಿಸಿರುತ್ತೋ ಆ ಪ್ಲೇಸಸ್ನ ಸಂಪೂರ್ಣವಾಗಿ ಕವರ್ ಮಾಡಿದ್ದೀವಿ. ಇದಲ್ಲದೆ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಸಹ ಯಾವುದಿಲ್ಲ ಅಂತ ಹೇಳಿ ವಿಯೆಟ್ನಾಂ, ಕಂಬೋಡಿಯಾ, ಶ್ರೀಲಂಕಾ, ಸಿಂಗಪೂರ್, ಮಲೇಷಿಯಾ, ಯುರೋಪಿಯನ್ ಕಂಟ್ರೀಸ್, ಇದು ಎಲ್ಲ ಥರ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಸಹ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಈಗ ನೀವು ಗುಜರಾತ್ ಮತ್ತು ಮಧ್ಯಪ್ರದೇಶದ ಬಗ್ಗೆ ನಾವು ಮಾತಾಡೋದಾದರೆ ತುಂಬ ಜನಕ್ಕೆ ಆಸೆ ಇರುತ್ತೆ, ಓಕೆ ನಾವು ಗುಜರಾತಿಗೆ ಹೋಗಬೇಕು, ಮಧ್ಯಪ್ರದೇಶಕ್ಕೆ ಕೂಡ ಹೋಗಬೇಕು, ಎರಡೂ ನಾವು ಅಟ್ ಎ ಟೈಮ್ ಕವರ್ ಮಾಡ್ಬೋದಾ, ಕವರ್ ಮಾಡೋದಕ್ಕಾಗತ್ತಾ, ಎಷ್ಟು ಪ್ಲೇಸಸ್ಗಳನ್ನ ನಾವು ವಿಸಿಟ್ ಮಾಡಬೇಕಾಗತ್ತೆ ಅಂತ. ಸೊ ಇದರ ಹೈಲೈಟ್ ಬಗ್ಗೆ ನಾವು ಮಾತಾಡೋದಾದರೆ ಗುಜರಾತ್ ಮತ್ತು ಮಧ್ಯಪ್ರದೇಶ ಈ ಪ್ಯಾಕೇಜ್ ಇದು ಹೆಂಗಿರತ್ತೆ ಅಂತ? ನಮ್ಮ ಇಂಡಿಯಾದಲ್ಲೇ ವೆಸ್ಟರ್ನ್ ಸೈಡ್ ಗುಜರಾತ್ ಇರೋದು. ಸೊ ಇದು ಬರೀ ನಮ್ಮ ಹೆಮ್ಮೆಯ ಸ್ಟೇಟ್ ಅಲ್ಲದೆ ನಮ್ಮ ಮಹಾತ್ಮ ಗಾಂಧಿಯವರು ಹುಟ್ಟಿರುವ ಸ್ಥಳ.
ಸೊ ಅದಕ್ಕಾಗಿ ನಾವು ಲೈಫಲ್ಲಿ ಒಂದ್ಸತಿ ಗುಜರಾತ್ನ ನೋಡಲೇಬೇಕು, ನಮ್ಮ ಫಾದರ್ ಆಫ್ ನೇಷನಲ್ಲಿ ಬಾರ್ನ್ ಆಗಿದ್ದಾರೆ ಅಂದರೆ ಹೋಗಲೇಬೇಕು ಅನ್ನೋವಂಥ ಸ್ಥಳ. ಮತ್ತು ಅಲ್ಲಿ ಕೋಸ್ಟಲ್ ಲೈನ್ಸ್ ಆಗ್ಬೋದು, ವೈಲ್ಡ್ ಲೈಫ್ ಸೆಂಚುರಿ ಆಗ್ಬೋದು, ಬೀಚಸ್ ಆಗ್ಬೋದು, ಮತ್ತು ಡೆಸರ್ಟ್ಸ್ ಇದೆಲ್ಲ ಕವರ್ ಆಗಿದೆ. ಮತ್ತು ಗುಜರಾತಲ್ಲಿ ಫೆಸ್ಟಿವಲ್ಸ್ ತುಂಬಾ ಫೇಮಸ್ಸು, ಟೆಂಪಲ್ಸ್ ಫೇಮಸ್ಸು, ಮತ್ತು ಹರಪ್ಪನ್ ಸಿವಿಲೈಸೇಷನ್ ಕೂಡ ನೋಡ್ಬೋದು ಅಂತ ಜಾಗ. ಸೊ ಇದೆಲ್ಲ ಅಟ್ರಾಕ್ಷನ್ ಅಲ್ಲಿರೋದ್ರಿಂದ ಗುಜರಾತ್ ತುಂಬಾ ವೈಶಿಷ್ಟ್ಯವಾಗಿದೆ ಮತ್ತು ಆಧುನಿಕವಾಗೂ ತುಂಬಾ ಮುಂದುವರೆದಿದೆ. ಓಕೆ ಮ್ಯಾಮ್, ಈಗ ಗುಜರಾತ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋರಿಗೆ, ಈಗ ನಾವು ಸೋಲೋ ಹೋಗ್ತೀವಿ, ಸಿಂಗಲ್ ಹೋಗ್ತೀವಿ ಅಂತ ಅಂದಾಗ ನಮಗೆ ಅಲ್ಲಿ ಏನೇನು ಪ್ಲೇಸಸ್ ಇದೆ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ ಫೈನ್, ಈಗ ಮೊಬೈಲ್ ಇದೆ, ಗೂಗಲ್ ಮಾಡಿದ್ರೂ ಕೂಡ ಅಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗೋದು, ಅಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗೋದು, ಎಷ್ಟು ಟೈಮ್ ಬೇಕಾಗುತ್ತೆ, ಟೈಮ್ ಡ್ಯೂರೇಷನ್ ಏನಾಗುತ್ತೆ, ತುಂಬ ಲೆಕ್ಕಾಚಾರ ಹಾಕ್ಕೊಂಡು ಹೋಗಬೇಕಾಗತ್ತೆ. ಹಂಗೆ ಹೋದಾಗ ಕೆಲವು ಸಮಸ್ಯೆಗಳು ಕೂಡ ನಮಗೆ ಆಗಬಹುದು. ಇನ್ ಟೈಮಿಗೆ ನಾವು ವಾಪಸ್ ಬರೋಕ್ಕಾಗದೇ ಇರ್ಬೋದು, ಬಸ್ ಮಿಸ್ ಮಾಡ್ಕೋಬೋದು, ಫ್ಲೈಟ್ ಮಿಸ್ ಮಾಡ್ಕೋಬೋದು, ಅಥವಾ ಹೋಟೆಲ್ಸ್ ಸಿಗದೇ ಇರಬಹುದು. ಸೊ ಗುಜರಾತನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮಲ್ಲಿ ಯಾವ್ಯಾವ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ, ಎಷ್ಟು ಪ್ಲೇಸಸ್ಗಳನ್ನು ಕವರ್ ಮಾಡ್ತೀರಾ ಅಂತ? ಇದು ಗುಜರಾತ್ ವಿತ್ ಮಧ್ಯಪ್ರದೇಶ್ ನಾವು ಏನಕ್ಕೆ ಸೂಟ್ ಮಾಡಿದ್ದೀವಿ ಅಂದರೆ, ಹೋದಾಗ ಅಲ್ಲಿ ಪಂಚದ್ವಾರಕಗಳನ್ನ ನೋಡ್ತೀರಾ, 4 ಜ್ಯೋತಿರ್ಲಿಂಗ ಕೂಡ ನೋಡ್ತೀರಾ. ಇದೆಲ್ಲ ನೋಡಬೇಕು ಅಂದರೆ ಒಂದ್ಸತಿ ಹೋಗಿ ಬಂದ್ಬಿಡೋಕ್ಕೆ ಆಗೋದಿಲ್ಲ. ಸೊ 11 nights 12 days ಡ್ಯೂರೇಷನಿಂದ ಆರಾಮಾಗಿ ಒಂದೊಂದು ಟೆಂಪಲ್ ಕೂಡ ವಿಸಿಟ್ ಮಾಡಿ ಅಲ್ಲಿರೋವಂಥ ಪ್ಲೇಸಸ್ನೆಲ್ಲ ಕವರ್ ಮಾಡಿಕೊಂಡು ಅಲ್ಲಿರೋವಂಥ ಹಿಸ್ಟ್ರೀಸ್ ಬಗ್ಗೆ ತಿಳ್ಕೊಬೇಕು ಅಂದಾಗ ಸ್ವಲ್ಪ ಡ್ಯೂರೇಷನ್ ಲಾಂಗ್ ಇರೋದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಅಲ್ಲಿ ಜ್ಯೋತಿರ್ಲಿಂಗ ಆದರೆ ನಾಗೇಶಮ್ ಆಗ್ಬೋದು, ಸೋಮನಾಥ್ ಆಗ್ಬೋದು, ಉಜ್ಜಯಿನಿ ಮಹಾಕಾಳೇಶ್ವರ ಆಗ್ಬೋದು, ಅಥವಾ ಓಂಕಾರೇಶ್ವರ್, ಇದೆಲ್ಲ ನೋಡಲೇಬೇಕು ಮ್ಯಾಮ್. ತುಂಬಾ ಪವರ್ಫುಲ್ ಆಗಿರುತ್ತೆ. ಅಲ್ಲಿ ಶಿವನ ದರ್ಶನ ಮಾಡಬೇಕಾದ್ರೆ ಮೈಯೆಲ್ಲ ವೈಬ್ರೇಟ್ ಆಗುತ್ತೆ. ಅಂಥ ವೈಬ್ಸ್ ಇರೋವಂಥ ಪ್ಲೇಸಸ್ ಆಗಿರೋದ್ರಿಂದ ಹೋಗಲೇಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಪಂಚದ್ವಾರಕಗಳು, ಇದು ಗುಜರಾತ್ ಮಧ್ಯಪ್ರದೇಶ ಅಂದಾಗ ಮೇನ್ ಕಾನ್ಸೆಪ್ಟು ಈ ದ್ವಾರಕಗಳನ್ನ ನೋಡುವಂಥದ್ದು. ಈ ದ್ವಾರಕಗಳಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಮೂಲ ದ್ವಾರಕ, ಮತ್ತು ದ್ವಾರಕ, ಬೆಟ್ ದ್ವಾರಕ, ಕನಾರ್ಕೊಲಿ ದ್ವಾರಕ, ನತ್ ದ್ವಾರಕ, ಇದೆಷ್ಟು ಪ್ಲೇಸಸ್ನ ನಾವು ನೋಡ್ಕೊಬೋದು. ಅದಲ್ಲದೆ ನಿಮಗೆ ಮೇನ್ ಪ್ಲೇಸಸ್ ಆದರೆ ಪೋರ್ಬಂದರು, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಆಮೇಲೆ ನಿಮಗೆ ಅಂಬೋಜಿ, ಈ ಥರ ಎಲ್ಲ ಉದಯ್ಪುರ್ ಪ್ಲೇಸಸ್ನ ತುಂಬಾ ಕಲರ್ಫುಲ್ಲಾಗಿ ಇರುತ್ತೆ. ಇನ್ನು ಮಧ್ಯಪ್ರದೇಶ ಅಂತ ಬಂದಾಗ ಅದು ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತೀರಾ? ಅಂದರೆ ಈಗ ಎಷ್ಟು ಡೇ ಇರುತ್ತೆ ಇದು? 6 days, 7 days, 11 days ಅಂತ ಬಂದಾಗ ನಾವು ಗುಜರಾತಲ್ಲಿ ಎಷ್ಟು ದಿನ ಇರಬೇಕಾಗತ್ತೆ, ಮಧ್ಯಪ್ರದೇಶಕ್ಕೆ ಎಷ್ಟು ದಿನ ಆಗಬೇಕಾಗತ್ತೆ, ಆ ಡ್ಯೂರೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ? ಈಗ ನಾವು 11 nights 12 days ಪ್ರೋಗ್ರಾಮ್ ಹಾಕ್ಕೊಂಡಿರೋದ್ರಿಂದ ಫಸ್ಟ್ ನಾವು ಡೈರೆಕ್ಟ್ ಗುಜರಾತ್ಗೆ ಹೋಗ್ತೀವಿ. ಅಕ್ಷರಧಾಮ್ ನೋಡುವಂಥ ಅಹಮದಾ ಪ್ಲೇಸಲ್ಲಿ ಇರ್ತೀವಿ. ಅದಾದಮೇಲೆ ನಾಗೇಶನ್ಗೆ ಬರ್ತೀವಿ. ನಾಗೇಶಮ್ ಆದಮೇಲೆ ಸೋಮನಾಥ್ಗೆ ಹೋಗ್ತೀವಿ. ಈ ಥರನೇ ಟ್ರೈನ್ ಕಂಟಿನ್ಯೂ ಹೋಗುತ್ತೆ. ಸೊ ಇದರಲ್ಲಿ ನಾವು 6 days ಗುಜರಾತಲ್ಲಿದ್ದೆ, 6 days ಮಧ್ಯಪ್ರದೇಶಲ್ಲಿ ಪ್ಲಾನ್ ಮಾಡ್ತೀವಿ. ಓಕೆ, ಅಂದರೆ 6 days ಇಲ್ಲಿ, 6 days ಅಲ್ಲಿ ಇರುತ್ತೆ. ಫೈನ್. ಇದಕ್ಕೇನಾದರೂ ಟೈಮಿಂಗ್ಸ್ ಅನ್ನೋದಿದೆಯಾ? ಅಂದರೆ ಈಗ ಕೆಲವೊಂದಷ್ಟು ಪ್ಲೇಸಸ್ಗಳಿಗೆ ನಾವು ಈ ಕಾಶಿ ಅಥವಾ ಅಯೋಧ್ಯೆ ಅಂತ ಬಂದಾಗ ನಮಗಲ್ಲಿ ಗಂಗಾರತಿ ಸಂದರ್ಭದಲ್ಲೇ ಹೋಗಬೇಕು, ಅವ್ರು ವಿಶೇಷವಾಗಿ ರಾಮ ಜನ್ಮದಿನ ಹೋಗಬೇಕು, ಈ ಥರದ್ದಿರುತ್ತೆ. ಗುಜರಾತ್ಗೆ ಈ ಸೀಸನಲ್ಲಿ ಹೋದರೆ ತುಂಬ ಬೆಸ್ಟ್ ಇರುತ್ತೆ, ಈ ಸೀಸನಲ್ಲಿ ಹೋದರೆ ನಮಗೆ ವರ್ತ್ ಅಂತ ಅನಿಸುತ್ತೆ, ಮಳೆ ಬಿಸಿಲು ಚಳಿ ಎಲ್ಲವನ್ನ ನೋಡ್ಕೊಂಡು ಹೋಗೋದಾದರೆ ಯಾವ್ದು ತುಂಬ ಸೆಲೆಕ್ಟಿವ್ ಆಗಿರುವಂಥ ಟೈಮಿಂಗ್ಸ್ ಅಂತ? ಮ್ಯಾಮ್, ಇವಾಗ ಕಾರ್ತಿಕ ಪೌರ್ಣಮಿ ಬರೋದ್ರಿಂದ ನಿಮಗೆ ಜ್ಯೋತಿರ್ಲಿಂಗಗಳಾಗಲಿ ಅಥವಾ ದ್ವಾರಕಗಳನ್ನ ನೋಡೋ ತುಂಬ ಒಳ್ಳೆ ಬೆಸ್ಟ್ ಟೈಮಿಂಗ್ ಅಂತ ಹೇಳ್ಬೋದು. ಸೊ ಈ ವಿಶೇಷ ಟೈಮಲ್ಲಿ ನಿಮಗೆ ಸೋಮನಾಥಲ್ಲಿ ಓಲ್ಡ್ ಟೆಂಪಲ್ ಅಂತ ಇದೆ, ಅಲ್ಲಿ ನಮಗೆ ಅಭಿಷೇಕ ಮಾಡುವಂಥ, ಪುಣ್ಯ ಅಭಿಷೇಕ ಮಾಡುವಂಥ ಅವಕಾಶ ಸಿಗುತ್ತೆ. ಸೊ ಇದನ್ನು ನಾವು ಆ ಟೈಮಲ್ಲಿ ಮಾಡೋದ್ರಿಂದ ನಿಮಗೆ ಆ ವೈಬ್ರೇಷನ್ ಡೈರೆಕ್ಟಾಗಿ ಶಿವನಿಗೆ ಅಭಿಷೇಕ ಮಾಡೋ ಎಲ್ಲರಿಗೂ ಪುಣ್ಯ ಅಲ್ವಾ. ಸೊ ಈ ಕಾರ್ತಿಕ ಪೌರ್ಣಮದಲ್ಲಿ ಆ ಅವಶ್ಯಕತೆ ಇರೋದ್ರಿಂದ ಇದು ಒಳ್ಳೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಈ ಟೈಮಲ್ಲಿ ಹೋಗೋದ್ರಿಂದ ಕರೆಕ್ಟ್ ಆಗತ್ತೆ, ಅಂದ್ರೆ ದರ್ಶನಗಳಾಗಿರ್ಬೋದು, ಪವರ್ಫುಲ್ ಆಗಿರೋ ಡೇಸ್ ಅಂತ ಇದನ್ನ ಕರೀತಾರೆ. ಫೈನ್. ಈಗ ನಾವೀಗ ಮನೇಲಿ ಪ್ಯಾಕೇಜ್ ಬಗ್ಗೆ ಡಿಸ್ಕಸ್ ಮಾಡಬೇಕು, ಎಷ್ಟು ಜನ ಹೋಗಬೇಕು, ಎಷ್ಟು ಜನ ಹೋಗಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಎಷ್ಟು ಜನ ಒಂದು ಪ್ಯಾಕೇಜಲ್ಲಿ ಇರ್ತಾರೆ? ಈಗ ಒಂದು 13 members, 15 members, 50, 25 ಈ ಥರ ಪ್ಯಾಕೇಜಲ್ಲಿ ನಾವು ಕರ್ಕೊಂಡು ಹೋಗೋದನ್ನ ನೋಡಿರ್ತೀವಿ. ಈಗ ನಿಮ್ಮ ಈ ಪ್ಯಾಕೇಜಲ್ಲಿ ಎಷ್ಟು ಜನ ಇರ್ತಾರೆ, ಹೇಗೆ ನಾವು ಕನೆಕ್ಟ್ ಆಗ್ಬೋದು ಅವ್ರಗಳ ಜೊತೆಗೆ ಅಂತ? ಗುಜರಾತ್ ವಿತ್ ಮಧ್ಯಪ್ರದೇಶ್ ನೋಡೋದಾದರೆ ಮಂತ್ಲಿ ಟ್ವೈಸ್ ನಾವು ಬುಕ್ ಮಾಡ್ತಾ ಇರ್ತೀವಿ. ಸೊ ಒಂದು ಬ್ಯಾಚಲ್ಲಿ 20+ ಮೆಂಬರ್ಸ್ನ ಆ್ಯಡ್ ಮಾಡಿರ್ತೀವಿ. ಸೊ ಇದರಲ್ಲಿ ಎಲ್ಲ ಥರ ವಯಸ್ಕರ ಬರೋದ್ರಿಂದ ನಾವು ಅರೇಂಜ್ಮೆಂಟ್ ಸಹ ಹಾಗೇ ಇರುತ್ತೆ. ಕಾರ್ತಿಕ ಪೌರ್ಣಿಮೆದಲ್ಲಂತೂ ತುಂಬ ಪವರ್ಫುಲ್ ಆಗಿರೋದ್ರಿಂದ ಜನ ಜಾಸ್ತಿ ಟ್ರಾವೆಲ್ ಮಾಡ್ತಾರೆ. ಸೊ ಮಂತ್ಲಿ ಟ್ವೈಸ್ ಈ ಗ್ರೂಪ್ನ ನಾವು ಎವ್ರಿ ಇಯರ್ ಮಾಡ್ತಾ ಇರ್ತೀವಿ. ವರ್ಷ ಪೂರ್ತಿ ನಿಮಗೆ ಇದೇ ಥರ ಪ್ಯಾಕೇಜ್ ನಡೀತಾ ಇರುತ್ತೆ. ಮತ್ತು ನಿಮಗೆ ಇನ್ಕ್ಲೂಡಿಂಗ್ ಫ್ಲೈಟ್ ಸಹ ನಾವು ಆ್ಯಡ್ ಮಾಡೋದ್ರಿಂದ ಟೈಮ್ ಎಲ್ಲೂ ವೇಸ್ಟ್ ಆಗೋದಿಲ್ಲ. ಟೈಮ್ ಪ್ರೊಡಕ್ಟ್ ಮಾಡೋಕ್ಕೋಸ್ಕರ ನಾವು ಟೈಮ್ ಮ್ಯಾನೇಜ್ಮೆಂಟ್
ತಕ್ಷಣ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಸೊ ಎಲ್ಲೂ ನಿಮಗೆ ಎಲ್ಲಪ್ಪ ಇದು ವೇಸ್ಟು ಎಲ್ಲಿ ಕಾಯಬೇಕು ಅನ್ನೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆ. ಈಗ ನಾವು ಮನೇಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದಾಗ ನಾವು 4 ಮೆಂಬರ್ಸ್ ಇದ್ದೀವಿ ಅಥವಾ 5 ಮೆಂಬರ್ಸ್ ಇದ್ದೀವಿ. ಓಕೆ, ನಾವು ನಿಮ್ಮನ್ನು ಅಪ್ರೋಚ್ ಮಾಡ್ತೀವಿ. ಒಂದು ಕಂಪ್ನಿಯವರು ಅಥವಾ ಕೊಲೀಗ್ಸ್ಗಳು ಈ ಥರ ಎಲ್ಲ ಒಟ್ಟಿಗೆ ಹೋಗ್ಬೇಕಂದ್ರೆ ನಾವು ಒಂದು 30 ಮೆಂಬರ್ಸ್ ಇದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಹೋಗಬಹುದಾ ಅನ್ನೋದು ಕೆಲವ್ರ ಪ್ರಶ್ನೆ ಆಗಿರುತ್ತೆ. ಆ ಥರ ಇದ್ದಾಗ ಅವರಿಗೆ ಸಪ್ರೇಟಾಗಿ ಪ್ಯಾಕೇಜಸ್ ವ್ಯವಸ್ಥೆ ಮಾಡ್ತೀರಾ ಹಿಂಗೆ ಅಂತ? ಹೌದು ಮ್ಯಾಮ್. ನಮ್ಮಲ್ಲಿ ಈಗ ಟೂರಲ್ಲಿ ನೋಡಬೇಕಾದ್ರೆ 2 ಥರ ಪ್ಯಾಕೇಜಸ್ ಇರುತ್ತೆ. ಒಂದು ಕಸ್ಟಮೈಸ್ ಅಂತ ಹೇಳ್ಬೋದು, ಒಂದು ಟೂರ್ ಪ್ಯಾಕೇಜ್ ಅಂತ, ಅಂದರೆ ಗ್ರೂಪ್ ಆಗಿ ಹೋಗುವಂಥದ್ದು. ಕಸ್ಟಮೈಸ್ ಅಂದಾಗ ಒಬ್ಬೊಬ್ರು ಈ ಥರ ಕಂಪನೀಸ್ ಅಥವಾ ಈ ಥರ ಎಂಪ್ಲಾಯೀಸ್ ಪ್ಲ್ಯಾನ್ ಮಾಡಬೇಕಾದ್ರೆ ಗ್ರೂಪ್ ಆಗಿ ಹೋಗೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಸೊ ಅವಾಗ ಏನು ಮಾಡ್ತೀವಿ, ಗ್ರೂಪ್ ಡೇಟ್ಸ್ನ ಅವ್ರಿಗೆ ಮೊದಲೇ ನಾವು ಇನ್ಫಾರ್ಮ್ ಮಾಡಿರ್ತೀವಿ. ಸೊ ಈ ಥರ ಇದೆ, ಅವ್ರು ಯಾವಾಗ ನಮಗೆ ಕನೆಕ್ಟ್ ಆಗ್ತಾರೋ ಅವಾಗ ಅವ್ರಿಗೆ ಗ್ರೂಪ್ ಡೇಟ್ಸ್ನ ಕೊಟ್ಟಿರ್ತೀವಿ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋಕ್ಕಾಗಲ್ಲ, ಅವರು ಈಗ ಹಾಲಿಡೇಸ್ ಬಂದಿದ ತಕ್ಷಣ ಪ್ಲ್ಯಾನ್ ಮಾಡ್ಬೋದು ಅಥವಾ ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡ್ಬೋದು. ಅವ್ರು ಅಪ್ಲೈ ಮಾಡಿರ್ತಾರೆ ವರ್ಕ್ಗೆ, ಅಲ್ಲಿ ರಜಾ ಸಿಕ್ಕಿದಾಗ ಯಾವ ಡೇಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ಕಸ್ಟಮೈಸ್ ಅಂತ ಅವ್ರಿಗೆ ಒಂದು ಡೇಟ್ ಇರುತ್ತೆ. ಸೊ ಅವ್ರು ನಮಗೆ ಹೇಳ್ತಾರೆ, ನಾವು ಈ ಡೇಟಲ್ಲಿ ಈ ಥರ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂತಿದ್ದೀವಿ, ಸೊ ನಮಗೆ ಯಾವ ಥರ ಸಜೆಸ್ಟ್ ಮಾಡ್ತೀರಾ ಅಂತ. ಸೊ ಅವ್ರ ಪ್ರಕಾರವಾಗಿ ಅವ್ರಿಗೆ ಏನು ಅನುಕೂಲ ಬೇಕಿದೆಯೋ ಅದೇ ಥರ ನಾವು ಅರೇಂಜ್ಮೆಂಟ್ನ ನಾವು ಮಾಡಿಕೊಡ್ತೀವಿ. ಸೊ ಗ್ರೂಪ್ ಆದರೂ ಕಸ್ಟಮೈಸ್ ಆಗಲು ಈ ಥರ ಡಿಫ್ರೆನ್ಸಸ್ ಇರುತ್ತೆ. ಓಕೆ. ಅಂದರೆ ಈಗ ಕೆಲವರು ಬೈ ಫ್ಲೈಟ್ ಹೋಗೋದಕ್ಕೆ ಇಷ್ಟಪಡ್ತಾರೆ, ಕೆಲವರು ಬೈ ಟ್ರೈನ್ ಹೋಗೋದಕ್ಕೆ ಇಷ್ಟಪಡ್ತಾರೆ. ಸಮಯ ಎಲ್ಲ ಇದೆ ಅಂತ ಅಂದಾಗ ಓಕೆ ಫ್ಲೈಟ್ ನಮ್ಗೆ ಸ್ವಲ್ಪ ಹೆವಿ ಅಂತ ಅನ್ನಿಸ್ಬೋದು ಅಂತ ಅನ್ನೋರು ಬೈ ಟ್ರೈನ್ ಆರ್ ಬೈ ರೋಡ್ ಈ ಥರ ಹೋಗೋದಕ್ಕೆ ಇಷ್ಟಪಡ್ತಾರೆ. ಆ ಥರನೂ ಆಪ್ಷನ್ಸ್ ಇದೆಯಾ ಅಥವಾ ಹೇಗೆ ಅಂತ? ಖಂಡಿತ ನಮ್ಮಲ್ಲಿ ಈಗ ಪ್ರಾವಿಷನ್ ನಡೀತಾ ಇದೆ ಮ್ಯಾಮ್. ಟ್ರೈನ್ ಆಗಲಿ ಅಥವಾ ಬಸ್ಸಸ್ ಆಗಲಿ, ಅಕಸ್ಮಾತ್ ಅವ್ರು ಟ್ರೈನ್ ಬುಕ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಫ್ಯಾಮಿಲಿಲಿ. ಸೊ ನಾವು ಏನು ಮಾಡಬೇಕು ಅಲ್ಲಿ ಹೋಗಿ ಎಲ್ಲಿ ಯಾವ ಥರ ವ್ಯವಸ್ಥೆ ಇರುತ್ತೆ ಅನ್ನೋಂಥ ಚಿಂತೆ ಇರುತ್ತೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ಲ್ಯಾಂಡ್ ಪ್ಯಾಕೇಜ್ ಅಂತ ಕೊಡ್ತೀವಿ. ಸೊ ಅವರು ಆಸ್ ಸೂನ್ ಆಸ್ ರೈಲ್ವೆ ಸ್ಟೇಷನಿಂದ ಆಚೆ ಬಂದ ತಕ್ಷಣ ನಮ್ಮ ಟೂರ್ ಮ್ಯಾನೇಜರು ವಿತ್ ವೆಹಿಕಲ್ ರೆಡಿ ಇದ್ದು ಅವ್ರಿಗೆ ಹೋಟೆಲ್ಗೆ ಪ್ರೊಸೆಸ್ ಮಾಡಿ ಎಲ್ಲ ಪ್ಲೇಸಸ್ ಕವರ್ ಮಾಡಿ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆಯೋ ಎಲ್ಲದ ಬಗ್ಗೆ ಹೇಳಿ ಮತ್ತೆ ಡ್ರಾಪ್ ಮಾಡುವಂಥ ಲ್ಯಾಂಡ್ ಪ್ಯಾಕೇಜ್ ಅಂತಾರೆ. ಸೊ ಇದು ಮಾಡೋದ್ರಿಂದ ಅವ್ರಿಗೆ ಹೆವಿ ಬರ್ಡನ್ ಅನ್ಸಲ್ಲ. ಸೊ ಟ್ರೈನು ಬುಕ್ ಮಾಡುವಂಥ ಅವಕಾಶ ನಮ್ಮಲ್ಲಿ ಇದೆ. ಸೊ ಅದಕ್ಕೆ ಯಾವ ಥರ ಪೀರಿಯಡ್ 1 ಮಂತ್ ಮುಂಚೆ ಅಥವಾ 30 ಡೇಸ್ ಮುಂಚೆ 15 ಡೇಸ್ ಮುಂಚೆ ಹೇಳೋದ್ರಿಂದ ಈ ಅವಶ್ಯಕತೆ ಕೂಡ ನಾವು ಮಾಡ್ಕೊಡ್ಬೋದು. ಅಂದರೆ ಈಗ ಯಾರಾದರೂ ಬೈ ಫ್ಲೈಟ್ ಆದರೂ ಓಕೆ, ನಾವು ಇಲ್ಲಿಂದ ಹೋಗೋದಕ್ಕೆ ಫೈನ್, ಬಟ್ ನಮ್ಗೆ ಅಲ್ಲಿ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ಆ ರೂಮ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ದರ್ಶನದ ಕಷ್ಟ ಆಗುತ್ತೆ ಅಂದರೆ ನಿಮ್ಗೆ ಅದಕ್ಕೂ ಕೂಡ ಸಪ್ರೇಟ್ ಪ್ಯಾಕೇಜಸ್ ಇರುತ್ತೆ. ಹಾಂ ಮ್ಯಾಮ್, ನಮ್ಮ ಪ್ಯಾಕೇಜಸಲ್ಲಿ ಇನ್ಕ್ಲೂಡ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಸಂಪೂರ್ಣವಾದ ಐಟನರಿ ಇರುತ್ತೆ, ಡೇ ಟು ಡೇ ಪ್ರೋಗ್ರಾಮ್ ಯಾವ ಥರ ಇರುತ್ತೆ. ಸೊ ಕಸ್ಟಮರ್ ಮುಂಚೆನೇ ಪ್ರಿಪೇರ್ ಆಗಿರ್ತಾರೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಯಾಕೇಜು ಇನ್ಕ್ಲೂಡಿಂಗಲ್ಲಿ ಫ್ಲೈಟ್ಸ್ ಆಗಲಿ ಅಥವಾ ಟ್ರೈನ್ ಆಗಲಿ ಆಲ್ರೆಡಿ ಟಿಕೆಟ್ಸ್ ಬುಕ್ ಆಗಿರೋದ್ರಿಂದ ಇನ್ಕ್ಲೂಡ್ ಅಲ್ಲಿ ಬರುತ್ತೆ. ಮತ್ತೆ ನಿಮಗೆ ರೂಮ್ಸ್ ಆಗಲಿ ಬೆಸ್ಟ್, ಗುಜರಾತ್ ಅಲ್ಲಂತೂ ಕಲರ್ಫುಲ್ ಹೋಟೆಲ್ಸ್ ತುಂಬಾನೇ ಅಟ್ರಾಕ್ಷನ್ ಆಗಿರುತ್ತೆ ಮ್ಯಾಮ್. ಅದು ನಂಬರ್ 1 ಅಂತಾನೆ ಹೇಳ್ಬೋದು. ಹೋಟೆಲ್ಸ್ ಆಗಲಿ ಮತ್ತೆ ಫುಡ್ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿ ಬಂದಿರೋದ್ರಿಂದ ಕಸ್ಟಮರ್ಸ್ಗೆ ನಾವು ಯಾವುದೇ ತರ ಚಿಂತೆ ಇಟ್ಟಿಲ್ಲ. ಯಾವ ತರ ಊಟ ಇರ್ಬೋದು, ಯಾವ ತರ ರೂಮ್ಸ್ ಇರಬೇಕು ಅನ್ನೋ ಚಿಂತೆ ಯಾವತ್ತೂ ಮಾಡಬೇಡಿ. ಹೋಟೆಲ್ಸ್ ಆಗಲಿ ಫುಡ್ ಆಗಲಿ ಮತ್ತೆ ಅಲ್ಲಿ ಓಡಾಡೋಕ್ಕೆ ಕಂಫರ್ಟ್ ಆದಂತ AC ವೆಹಿಕಲ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಚಿಕ್ಕ ವಯಸ್ಸಿಂದಾಗಲಿ ದೊಡ್ಡ ವಯಸ್ಸಾಗಲಿ ಆರಾಮಾಗಿ ಕುತ್ಕೊಂಡು ಹೋಗಿ ಬರುವಂಥ ವೆಹಿಕಲ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಫುಡ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಲಿ ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲೂ ಒಂಚೂರು ಕಸ್ಟಮರ್ಗೆ ತೊಂದರೆ ಆಗದಿರೋ ಥರ ಅಂತ ನೋಡ್ಕೊಳ್ತಿದ್ದೀವಿ. ಈಗ ಮಧ್ಯಪ್ರದೇಶ ಬಗ್ಗೆ ಕೂಡ ನೀವು ಹೇಳ್ತಾ ಇದ್ರಿ. ಸೊ ನಾವು ಅಲ್ಲಿ 6 ಡೇಸ್ ಏನೋ ಈ ಪ್ಯಾಕೇಜಸ್ ಇರುತ್ತೆ ಅಂತ, ಅಲ್ಲಿ ಏನೇನು ಕವರ್ ಮಾಡ್ತೀವಿ ಅಂತಂದರೆ ಈಗ ಅವೆಲ್ಲ ಪ್ಲೇಸಸ್ಗಳನ್ನು ನೋಡ್ತೀವಿ, ಅಲ್ಲಿ ಹೇಗಿರುತ್ತೆ ಅಂತ? ಮ್ಯಾಮ್ ನಾನು ಹೇಳ್ದಂಗೆ ಪಂಚದ್ವಾರಕ ಗುಜರಾತಲ್ಲಿ ಹೇಗಿದೆಯೋ ಅದೇ ಕಂಟಿನ್ಯೂ ನಿಮಗೆ 5 ದ್ವಾರಕಗಳಲ್ಲಿ ಮಧ್ಯಪ್ರದೇಶದಲ್ಲೂ ಇರುತ್ತೆ. ಸೊ ಇಲ್ಲಿ 2 ಆದ್ರೆ ಅಲ್ಲಿ 3 ದ್ವಾರಕಗಳಿರುತ್ತೆ. ಮತ್ತೆ ನಾನು ಹೇಳ್ದಂಗೆ ನಿಮಗೆ ಗುಜರಾತಲ್ಲಿ ಹೇಗೆ ಜ್ಯೋತಿರ್ಲಿಂಗ ಇದೆಯೋ ಅಲ್ಲಿ ಅದು ಸಹ ನಿಮಗೆ ಮಧ್ಯಪ್ರದೇಶಲ್ಲೂ ಇರುತ್ತೆ. ಸೊ 2 ಜ್ಯೋತಿರ್ಲಿಂಗ ಅಲ್ಲಾದ್ರೆ ಮಧ್ಯಪ್ರದೇಶದಲ್ಲೂ ನಿಮಗೆ ಜ್ಯೋತಿರ್ಲಿಂಗಗಳಿರುತ್ತೆ. ಸೊ 2 ಸೇರಿಸಿ ಆಗುವಂತ ಪ್ಯಾಕೇಜ್ ಇದು. ಓಕೆ ಸರಿ. ಇವಾಗ ನಮಗೆ ತುಂಬ ಜನಕ್ಕೆ ಸಾಮಾನ್ಯ ಪ್ರಶ್ನೆ ಏನು, ನಾವು ಗುಜರಾತ್ ಹೋಗ್ತಿದ್ದೀವಿ, ಯಾರು ಮಧ್ಯಪ್ರದೇಶ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ 2 ಸಮಸ್ಯೆ ಎದುರಾಗುತ್ತೆ. ಒಂದು ನಮ್ಗೆ ಅಲ್ಲಿ ವೆದರಿಗೆ ಅಡ್ಜಸ್ಟ್ ಆಗೋದು, ಇನ್ನೊಂದು ನಮಗೆ ಅಲ್ಲಿನ ಫುಡ್ ಸಿಸ್ಟಮಿಗೆ ಅಡ್ಜಸ್ಟ್ ಆಗೋದು. ಫೈನ್, ನೀವು ಅಲ್ಲಿ ಯಾವುದೋ ಹೋಟೆಲ್ಲು ಅಂತ ಹೇಳಿದ್ರು ಕೆಲವರಿಗೆ ಅದು ಅಡ್ಜಸ್ಟ್ ಆಗೋಕ್ಕಾಗುತ್ತಾ? ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಅಂತ ಬರುತ್ತೆ ಅಥವಾ ಸೌತ್ ಇಂಡಿಯನ್ಸ್ದೇ ಬೇರೆ ಥರದ ಕಲ್ಚರ್ ಇರುತ್ತೆ, ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. 2 ಡೇಸ್ ಆರ್ 3 ಡೇಸ್ ಅಂತ ಅಂದರೆ ಫೈನ್, ಬಟ್ ನಾವು 11 ಡೇಸ್ 10 ಡೇಸ್ ಅಂತ ಅಂದಾಗ ನಮಗೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಅನ್ನೋದು ಒಂದು ಟೆನ್ಷನ್ ಇರುತ್ತೆ. ಅವ್ರಿಗೇನು ಹೇಳ್ತೀರಾ ಅಂತ?
ಆದ್ರಿಂದನೇ ನಾವು ಫಸ್ಟಾಗಿ ನಾವು ಸೌತ್ ಇಂಡಿಯನ್ ಪ್ಯೂರ್ ವೆಜ್ ಫುಡ್ನ ಅರೇಂಜ್ ಮಾಡೋದ್ರಿಂದ ಕಸ್ಟಮರ್ಗೆ ಮನೇಲೇ ಕೂತ್ಕೊಂಡು ನಮ್ಮನೆ ಊಟ ತಿಂತಾ ಇದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಸೊ ಯಾವುದೇ ಥರ ಫುಡ್ ಬಗ್ಗೆ ದಯವಿಟ್ಟು ಯೋಚನೆ ಮಾಡಬೇಡಿ, ಸೌತ್ ಇಂಡಿಯನ್ ಪ್ಯೂರ್ ವೆಜ್ ಫುಡ್ ಇರುತ್ತೆ ನಿಮಗೆ. ಮತ್ತು ರೂಮ್ಸು ಆಗಲಿ ನಿಮಗೆ ಕಂಫರ್ಟಲ್ಲಿ ನಂಬರ್ 1 ಅಂತ ಹೇಳ್ಬೋದು. ನಾನು ಹೇಳ್ದಂಗೆ ಗುಜರಾತಲ್ಲಿ ತುಂಬಾ ಒಳ್ಳೊಳ್ಳೆ ಹೋಟೆಲ್ಸ್ ಇರೋದ್ರಿಂದ ಎಲ್ಲೂ ನಿಮಗೆ ಅನ್ಕಂಫರ್ಟ್ ಅಲ್ಲಿ ಖಂಡಿತ ನಿಮಗೆ ಪಾಯಿಂಟ್ ಆಗೋದಿಲ್ಲ. ಸೊ ಕಂಫರ್ಟ್ ಆಗಿರುತ್ತೆ ಮ್ಯಾಮ್. AC ವೆಹಿಕಲ್ ಅಥವಾ AC ರೂಮ್ ಅಥವಾ ಫುಡ್ ಆಗಲಿ ನಾವು ಯಾವುದ್ರಲ್ಲೂ ಮಿಸ್ ಮಾಡದೇ ಇರೋವಂಥ ಸರ್ವಿಸ್ನ ಕೊಡ್ತಾ ಇದ್ದೀವಿ. ಓಕೆ, ಈಗ ಏಜ್ ಲಿಮಿಟ್ಸ್ ಏನಾದರೂ ಇರುತ್ತಾ? ಅಂದರೆ ಕೆಲವರು ಪ್ಲಾನಿಂಗ್ ಮಾಡ್ತಿರ್ತಾರೆ, ಹೋದರೆ ಇಡೀ ಫ್ಯಾಮಿಲಿ ಒಟ್ಟಿಗೆ ಹೋಗಬೇಕು ಅಂತ ಹೇಳಿ, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ. ಸೊ ಒಂದು 5 ಇಯರ್ಸ್ ಮೇಲ್ಪಟ್ಟವ್ರಿಗೆ ಆ ಥರದ್ದೇನಾದರೂ, ಅಥವಾ ಯಾವ ಏಜಸ್ ಆದ್ರೂ ಓಕೆನಾ ಹೇಗೆ ಅಂತ? ಇಲ್ಲ ಮ್ಯಾಮ್, ಆ ಥರ ಏಜ್ ಲಿಮಿಟ್ಸ್ ಯಾವುದೂ ಇಲ್ಲ. ಎಲ್ಲ ಥರ ವಯಸ್ಕರವ್ರಿಗೂ, ಯಾಕಂದರೆ ಗಾಂಧೀಜಿ ಹುಟ್ಟಿರೋ ಸ್ಥಳ ಅಲ್ವಾ. ಚಿಕ್ಕ ವಯಸ್ಸು ಮಕ್ಕಳಿಗೆ ಸ್ಕೂಲಲ್ಲಿ ಹೇಳಿರ್ತಾರೆ ಮಹಾತ್ಮ ಗಾಂಧೀಜಿ ಬಗ್ಗೆ. ಸೊ ಎಲ್ಲರಿಗೂ ಆಸೆ ಇರುತ್ತೆ ನೋಡಬೇಕು ಅಂತ. ಆದ್ದರಿಂದ ವಯಸ್ಕರ ಏನೂ ಇಲ್ಲ. ಮತ್ತು ಟೆಂಪಲ್ಸ್ ವೈಬ್ಸ್ ಎಲ್ಲರಿಗೂ ಸಿಗಬೇಕು. ಜ್ಯೋತಿರ್ಲಿಂಗ ಅಥವಾ ದ್ವಾರಕ ಅವ್ರ ಆಶೀರ್ವಾದ ದೇವ್ರದ್ದು ಎಲ್ಲರಿಗೂ ಇರೋದ್ರಿಂದ ವಯಸ್ಕರದ್ದು ಏನೂ ತೊಂದರೆ ಇಲ್ಲ. ಎಂಥ ವಯಸ್ಸಾದರೂ ಸ್ಟಾರ್ಟಿಂಗಿಂದ ಬರ್ಬೋದು. ಓಕೆ, ಸೊ ಈಗ ನಾವು ಕೆಲವೊಂದಷ್ಟು ದೇವಸ್ಥಾನಗಳಿಗೆ ನಾವು ನೋಡಿದ್ರೆ ಉಜ್ಜಯಿನಿ ಆಗಿರ್ಬೋದು, ಜ್ಯೋತಿರ್ಲಿಂಗಗಳು ಏನು ಹೇಳ್ತಿದ್ರೆ ಅಲ್ಲಿ ಈ ಕಾರ್ತಿಕ ಮಾಸ ಅಂತ ಬಂದಾಗ ಅಥವಾ ಈ ಸೀಸನಲ್ಲಿ ಹೆವಿ ರಶ್ ಇರುತ್ತೆ, ತುಂಬ ಜನ ಭಕ್ತಾದಿಗಳು ಇರ್ತಾರೆ ಅಂತ. ತುಂಬ ಜನಕ್ಕಿರೋ ಪ್ರಶ್ನೆ, ನಾವು ಹೋಗಬೇಕು, ದರ್ಶನ ಮಾಡ್ಕೋಬೇಕು, ಬರಬೇಕು, VIP VVIP ಈ ಥರ ಪಾಸಸ್ ಏನಾದರೂ ಇರುತ್ತಾ, ನಮ್ಗೆ ಆ ಥರ ದರ್ಶನದ ವ್ಯವಸ್ಥೆ ಇರುತ್ತಾ, ಎಕ್ಸ್ಟ್ರಾ ಚಾರ್ಜ್ ಆದರೂ ಬರಬೇಕಿಲ್ಲ, ದರ್ಶನ ನೀಟಾಗಿ ಆಗಬೇಕು ಅನ್ನೋ ತುಂಬ ಜನದ ಯೋಚನೆ ಇರ್ತಾರೆ. ಏಜ್ಡ್ ಪರ್ಸನ್ಸ್ನ ಕರ್ಕೊಂಡು ಹೋಗಿರ್ತೀವಿ ಅಂತ. ಸೊ ದರ್ಶನದ ವ್ಯವಸ್ಥೆ ಎಲ್ಲ ಹಿಂಗಿರತ್ತೆ ಅಂತ ಹೇಳಿ. ಹೌದು ಮ್ಯಾಮ್, ಕಾರ್ತಿಕ ಪೌರ್ಣಿಮಾದಲ್ಲಂತೂ ನಾವು ಅಂದ್ಕೊಂಡಂಗೆ ಸ್ವಲ್ಪ ರಶ್ ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲ ಥರ ಪ್ರವಾಸಿಗಳು ಅಲ್ಲಿ ಬರ್ತಾ ಇರ್ತಾರೆ. ಸಾಕ್ಷಾತ್ ಶಿವನ್ ನೋಡೋಕ್ಕೆ ಭಕ್ತಾದಿಗಳು ತುಂಬಾ ಆತುರದಿಂದ ಕಾಯ್ತಾ ಇರ್ತಾರೆ. ಆವಾಗ ನಾವು ಪ್ರಾಪರ್ ಟೀಮ್ ಜೊತೆಗೆ ಮುಂಚಿತವಾಗಿ ಅರೇಂಜ್ಮೆಂಟ್ಸ್ ಇದ್ದೇ ಇರುತ್ತೆ. ಸೊ ನಾರ್ಮಲ್ ದರ್ಶನ ಬೇಡ ಅಂದವ್ರಿಗೆ ಸೊ ಅರ್ಲಿ ವೇಕಪ್ ಆಗಿರ್ಬೋದು, ಅವ್ರಿಗೆ ಬೇಗ ಎದ್ದು ಮಾಡಿ ಕವರ್ ಮಾಡುವಂಥ ಪರಿಸ್ಥಿತಿ ಇರಿದ್ರೆ, ಇಲ್ಲ ಅಂದರೆ VVIP ಅಥವಾ VIP ಸ್ಪಾಟಲ್ಲಿ ಏನು ಕೇಳಿ ಅವ್ರು ಕೇಳ್ತಾರೋ ಆವಾಗ ಅವ್ರಿಗೆ ಪ್ರಾವಿಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇದೆ. ಓಕೆ, ಈಗ ನಮ್ಮ ಜೊತೆಗೆ ಯಾರಾದರೂ ಇದ್ರೆ ತುಂಬ ಸೂಕ್ತ ಅಂತ ಅನಿಸ್ತಾ ಇರುತ್ತೆ, ನಮಗೆ ಗೈಡ್ ಮಾಡೋದಕ್ಕೆ ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ. ಬಿಕಾಸ್ ಗೊತ್ತಿಲ್ದಿರೋ ಊರಿಗೆ ಹೋಗಿದ್ದೀವಿ, ಭಾಷೆ ಬೇರೆ ಬರಲ್ಲ ಅನ್ನೋರು ಕೆಲವ್ರು ಬೇಜಾರಿರುತ್ತೆ. ಎಲ್ಲರೂ ಮಿಸ್ ಆಗಿಬಿಟ್ರೆ, ಅಯ್ಯೋ ನಾವೆಲ್ಲರೂ ಬೇರೆ ಕಡೆ ಹೋಗ್ಬಿಟ್ರೆ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಸೊ ನಿಮ್ಮ ಕಡೆಯಿಂದ ಎಷ್ಟು ಜನ ಸಪೋರ್ಟಿವ್ ಆಗಿ ಇರ್ತಾರೆ ಟೀಮ್ ಮ್ಯಾನೇಜ್ ಮಾಡೋದಕ್ಕೆ ಅಂತ, ಟೀಮ್ ಮ್ಯಾನೇಜರ್ ಅಂತ ಯಾರ್ಯಾರು ಇರ್ತಾರೆ, ಹೇಗಿರುತ್ತೆ ಅಂತ? ಮ್ಯಾಮ್, ಗುಜರಾತಲ್ಲಿರೋವಂಥ ಜನರು ತುಂಬಾ ಟ್ರಸ್ಟಿ ವರ್ತ್ ಅಂತ ಹೇಳ್ಬೋದು. ಅಲ್ಲಿರೋ ಲೋಕಲ್ ಪರ್ಸನ್ಸ್ ಆಗಲಿ ಯಾರು ನಮ್ಮವರೇ RV ಅವರೇ ಆಗಿರ್ತಾರೆ. ಮತ್ತು ಇಲ್ಲಿಂದ ಸೌತ್ ಕರ್ನಾಟಕದಿಂದನೇ ಒಂದು ಟೂರ್ ಮ್ಯಾನೇಜರ್ ಸಹ ಹೋಗಿರ್ತಾರೆ. ಅವ್ರಿಗೆ ಎಲ್ಲ ಥರ ಭಾಷೆ ಬರೋದ್ರಿಂದ ಈ ಕಸ್ಟಮರ್ಸ್ಗೆ ಯಾವುದೇ ಥರ ಗ್ಯಾಪ್ ಇರೋದಿಲ್ಲ. ಕನ್ನಡದಲ್ಲೇ ಆರಾಮಾಗಿ ಮಾತಾಡಿಕೊಂಡು ಅವರು ಮತ್ತು ಅಲ್ಲಿರೋ ಲೋಕಲ್ ವೆಹಿಕಲ್ ಪರ್ಸನ್ಸ್ನ ಕನೆಕ್ಟ್ ಮಾಡಿಕೊಂಡು ಒಂದು 3 to 4 ಮೆಂಬರ್ಸ್ ಒಂದು ಬ್ಯಾಚಿಗೆ ರೆಡಿ ಮಾಡಿರ್ತಾರೆ. ಇದೇ ಥರ 2 ಬ್ಯಾಚಸ್ 3 ಬ್ಯಾಚಸ್ ಹೋಗಿದೆ ಅಕಾರ್ಡಿಂಗ್ ಟು ದಟ್ ಟೀಮ್ ಪರ್ಸನ್ಸ್ನ ರೆಡಿ ಮಾಡಿರ್ತಾರೆ ಮ್ಯಾಮ್. ಸೊ ಕಸಿ ಬಿಸಿ ಆಗುವಂಥ ಎಲ್ಲೂ ಇರಲ್ಲ. 2 to 3 ಮೆಂಬರ್ಸ್ ಇರೋದ್ರಿಂದ ಒಬ್ರಲ್ಲ ಒಬ್ರು ನಿಮಗೆ ಟೈಮ್ಗೆ ಬಂದೇ ಬರ್ತಾರೆ. ಓಕೆ, ನಾವೀಗ ಪ್ಯಾಕೇಜ್ನ ಬುಕ್ ಮಾಡಬೇಕು ಅಂತ ಅಂದರೆ ಎಷ್ಟು ದಿನಗಳ ಮುಂಚಿತವಾಗಿ ಬುಕ್ ಮಾಡಬೇಕಾಗತ್ತೆ? ಕೆಲವರು ಸಡನ್ ಪ್ಲ್ಯಾನ್ ಮಾಡೋರು ತುಂಬ ಜನ ಇರ್ತಾರೆ, ಇನ್ನು ಕೆಲವರು ಇಲ್ಲ ಪಕ್ಕ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಂತ ಅಂದ್ಕೊಂಡು ಹೋಗೋರು ಇರ್ತಾರೆ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡೋರು ನೆಕ್ಸ್ಟ್ ವೀಕ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಇಲ್ಲಾಂದ್ರೆ 15 ಡೇಸ್ ಬಿಟ್ಟು ಆದರೂ ಫೈನ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಥರ ಟೈಮಿಂಗ್ಸ್ ಹೇಗಿದೆ ಅಂತ? ಮ್ಯಾಮ್, ಮುಂಚಿತವಾಗಿ ನಾವು ಕಸ್ಟಮರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಏನು ಚಿಂತೆ ಇಲ್ಲದೆ ಒಂದೇ ಕ್ಷಣದಲ್ಲಿ ಆರಾಮಾಗಿ 2 ಥರ ಯೋಚನೆ ಮಾಡಿದೆ RV ಟೂರ್ಸ್ನ ನಂಬಿ ನಾವು ಏನು ಹೇಳಿರ್ತೀವೋ ಅದರ ತಕ್ಕನಾಗೆ ಇರೋದ್ರಿಂದ ನಿಮಗೆ 30 ಡೇಸ್ ಅಥವಾ 15 ಡೇಸ್ ಮುಂಚಿತವಾಗಿ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೂ ಒಳ್ಳೆಯದು. ಯಾವುದೇ ಥರ ಪ್ರಿಪ್ರೇಷನ್ಗೆ ನೀವು ಒಂಥರ ರೆಡಿ ಆಗಿರಲೇಬೇಕು. ಸೊ ಇಬ್ರಿಗೂ ಯಾವುದೇ ಥರ ತೊಂದರೆ ಇಲ್ಲದೆ ಇರೋ ಥರ 30 ಡೇಸ್ ಅಥವಾ 15 ಡೇಸ್ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ ಮ್ಯಾಮ್. ಸೊ ಇದು ಫಿಕ್ಸ್ಡ್ ಡಿಪಾರ್ಚರ್ ಆಗಿರೋದ್ರಿಂದ ಅಮೌಂಟ್ ಅದೇ ಕಾಸ್ಟ್ ಇರುತ್ತೆ. ಯಾವಾಗ ನೀವು ತುಂಬ ಸಮೀಪ ಬರ್ತಾ ಇದ್ದೀರಾ 2 days 5 days ಅಥವಾ 1 ವೀಕ್ ಇದೆ ಅಂದಾಗ ಕಾಸ್ಟ್ ಚೂರು ಏರುಪೇರು ಆಗುತ್ತೆ. ಸೊ ಯಾವಾಗ ಅದು 30 ಡೇಸ್ ಅಥವಾ 15 ಡೇಸ್ ಮುಂಚೆ ಹೇಳ್ತಿದ್ದಾರೋ ಸೇಮ್ ಕಾಸ್ಟ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಓಕೆ, ನಾವು ಈ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಕಾಸ್ಟ್ ಹೆಂಗಿರುತ್ತೆ, ಎಷ್ಟಿರುತ್ತೆ? ಅಂದರೆ ಎಲ್ರಿಗೂ ಒಂದು ಪ್ಯಾಕೇಜಸ್ ಅಂದ ತಕ್ಷಣ ಹೆವಿ ಇದ್ಬಿಡುತ್ತೆ ಏನು ಅನ್ನೋದೊಂದು ಭಯ ಇರುತ್ತೆ. ಅದು ನಾವು ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಹೋಗ್ತಿದ್ದೀವಿ, ನಮಗೊಂದು ಸ್ವಲ್ಪನಾದರೂ ಕಮ್ಮಿ ಆಗುತ್ತಾ ಅನ್ನೋದಿರುತ್ತೆ. ನಾವು ಎಲ್ಲ ಕೊಲೀಗ್ಸ್ ಎಲ್ಲ ಒಂದು 25 ಜನ ಹೋಗ್ತಾ ಇದ್ದೀವಿ, ಸೊ ನಮಗಾದ್ರೂ ಸ್ವಲ್ಪ ಕಮ್ಮಿ ಆಫರ್ಸ್ ಇರುತ್ತಾ ಅಂತ ಇರುತ್ತೆ. ಸೊ ಪ್ಯಾಕೇಜಸ್ಗಳೆಲ್ಲ ಹೆಂಗೆ?
ಹೆಂಗಿರುತ್ತೆ? ಮ್ಯಾಮ್ ಇವಾಗ ಕಾರ್ತಿಕ ಪೌರ್ಣಿಮಾ ಆಗಿರೋದ್ರಿಂದ ಒಳ್ಳೆ ಫ್ಲೈಟ್ ಪ್ಯಾಕೇಜಸ್ ನಾವು 65,500 ಬಿಡ್ತಾ ಇದ್ದೀವಿ. ಯಾಕಂದರೆ 11 ನೈಟ್ಸ್ 12 ಡೇಸ್ ಕಂಪ್ಲೀಟಾಗಿ ನಿಮಗೆ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್, ನಿಮಗೆ 3 to 2 ಸ್ಟಾರ್ ಹೋಟೆಲ್ಸ್ ಪ್ರೊವೈಡ್ ಮಾಡ್ತಿರ್ತೀವಿ. ಮತ್ತು AC ವೆಹಿಕಲ್ ಇರೋದ್ರಿಂದ 65,500 ಈ ಆಫರ್ನ ಬಿಟ್ಟಿದ್ದೀವಿ. ರೆಗ್ಯುಲರ್ ಆಗಿ ಇದಕ್ಕಿಂತ ಚೂರು ಜಾಸ್ತಿ ಇರುತ್ತೆ. ಸೊ ಈಗ ಆಫರ್ ಇರೋದ್ರಿಂದ ಇದು ಇಷ್ಟು ಕಮ್ಮಿಗೆ ಬಿಟ್ಟಿದ್ದಾರೆ ಮ್ಯಾಮ್. ಯಾರೂ ಕೊಡಲಾಗದಂಥ ಪ್ರೈಸ್ನೇ ನಾವು ಆಫರ್ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ, ಈಗ ನಾನು ಆಗಲೇ ಹೇಳ್ತಾ ಇದ್ದೆ ಏಜ್ ಲಿಮಿಟ್ಸ್ ಏನಾದರೂ ಇದೆಯಾ ಅಂತ. ಸೊ ಈಗ ಸಣ್ಣ ಸಣ್ಣ ಬೇಬಿಗಳಿರುತ್ತೆ, ಅಂದರೆ 1 ಇಯರ್, 2 ಇಯರ್, 3 ಇಯರ್, 5 ಇಯರ್ಸ್ ಒಳಗಡೆ. ಸೊ ಅವ್ರಿಗೂ ಪ್ಯಾಕೇಜಸ್ ಸೇಮ್ ಇರುತ್ತಾ ಅಥವಾ ಅವ್ರಿಗೇನಾದರೂ ಕಮ್ಮಿ ಆ ಥರದ್ದೇನಾದರೂ ಇರುತ್ತೆ ಹೇಗೆ ಅಂತ? ಹೌದು ಮ್ಯಾಮ್. ಈಗ ಅಂದರೆ ಫ್ಲೈಟಲ್ಲಿ ಅಂದರೆ 1 ಮಂತ್ ಬೇಬಿಯಿಂದ ಕಾಸ್ಟ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಏನು ಇಯರ್ ಇದೆಯೋ ಅದರಲ್ಲಿ ಪ್ಯಾಕೇಜ್ ಕಾಸ್ಟ್ನ 70% ಆಗಿ ಮಾಡಿರ್ತೀವಿ. ಸೊ 1 to 5 ಇಯರ್ಸ್ ಅಥವಾ 7 ಇಯರ್ಸ್ ಅವ್ರಿಗೆ 70% ಆಫ್ ದಿ ಟೋಟಲ್ ಪ್ಯಾಕೇಜ್ ಕಾಸ್ಟಲ್ಲಿ ಕಮ್ಮಿ ಮಾಡಿರ್ತೀವಿ. ಸೊ 8+ ಇರೋರಿಗೆಲ್ಲ ಅಡಲ್ಟ್ ಲೆಕ್ಕನೇ ಬರೋದ್ರಿಂದ ಅವ್ರಿಗೆ ಫುಲ್ ಪ್ಯಾಕೇಜ್ ಕಾಸ್ಟೇ ಇರುತ್ತೆ. ಓಕೆ, ಅಂದರೆ ಈಗ ಬೇಬಿ ಏನಾದರೂ ಡಿಸ್ಕೌಂಟ್ ಸಹ ಮಾಡ್ಬೋದು. ಸೊ ಮೆಂಬರ್ಸ್ ಮೇಲೆ ಆ್ಯಡ್ ಆಗ್ತಾರೆ ಮ್ಯಾಮ್. ಈ ಥರ 25 ಮೆಂಬರ್ಸ್ 30 ಮೆಂಬರ್ಸ್ ಇದ್ದಾಗ ಖಂಡಿತ ಏನಾದರೂ ಒಂಚೂರು ಡಿಸ್ಕೌಂಟ್ ಇದ್ದೇ ಇರುತ್ತೆ. ಓಕೆ, ಇನ್ನು ಕೆಲವರು ಪ್ಲ್ಯಾನ್ಡ್ ಆಗೇ ಇರ್ತಾರೆ, ಬಟ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇಮಿಡಿಯೇಟ್ ಏನಾದ್ರು ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದರೆ, ಮನೇಲಿ ಏನೋ ಎಮರ್ಜೆನ್ಸಿ ಹೆಲ್ತ್ ಎಮರ್ಜೆನ್ಸಿ ಅಂತ ಬಂದಾಗ ಈ ಪ್ಯಾಕೇಜಸ್ಸಲ್ಲಿ ಏನಾದರೂ ಕಟ್ ಮಾಡ್ಕೊಳ್ಳುವಂಥದ್ದು ಆ ಥರದ್ದು ಏನಾದ್ರು ಇರುತ್ತೆ? ಬಿಕಾಸ್ ನೀವು ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡಿರ್ತೀರಾ, ಸೊ ನಿಮಗೂ ಲಾಸ್ ಆಗಬಾರ್ದು. ಬಟ್ ಅನಿವಾರ್ಯ ಪರಿಸ್ಥಿತಿ ನಾವು ಇನ್ನೊಂದು ಸತಿ ಹೋಗ್ತೀವಿ, ಇನ್ನೊಂದು 2 ಮಂತ್ಸ್ ಬಿಟ್ಟು ಅದೇ ಪ್ಯಾಕೇಜ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳೋರು ಕೂಡ ಇರ್ತಾರೆ. ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೊಳ್ತೀರಾ? ಮ್ಯಾಮ್, ಅನಿವಾರ್ಯವಾಗಿ ಯಾರಾದರೂ ಬರೋದಿಲ್ಲ ಅಂದರೆ ನಾವು ಫ್ಲೈಟ್ ಕಾಸ್ಟ್ ಏನಿದೆಯೋ ಅದನ್ನು ಮಾತ್ರ ಕಟ್ ಮಾಡಿರ್ತೀವಿ. ಸೊ ನಮ್ಮಲ್ಲಿ ಆಗುವಂಥ ಲಾಸ್ನ ನಾವು ಬೇರೆ ಮಾಡಿದ್ರು ಫ್ಲೈಟ್ ಅವರು ಒಪ್ಕೊಳ್ಳೋದಿಲ್ಲ. ಸೊ ಅದೊಂದು ಮಾತ್ರ ನಿಮಗೆ ಕಟ್ಟಾಗಿ ಬರುತ್ತೆ ಹೊರತು ಯಾವಾಗಲೂ ನೀವು ಅನಿವಾರ್ಯತೆ ಇದ್ದರೆ ಮಾತ್ರ ಅದು ಆಗುವಂಥದ್ದು. ಏನಾದರೂ ನೀವು 30 ಡೇಸ್ ಮುಂಚೆ ಪ್ಲ್ಯಾನ್ ಮಾಡೋದ್ರಿಂದ ರೀಫಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಬೇಸಿಕ್ ಥಿಂಗ್ ಏನಂದರೆ 30 ಡೇಸ್ ಮುಂಚಿತವಾಗಿ ಏನಾದರೂ ಕ್ಯಾನ್ಸಲ್ ಆದರೆ ನಿಮಗೆ ಈ ಥರ ರೀಫಂಡ್ ಇರುತ್ತೆ. ತುಂಬ ಸಮೀಪ ಬಂದು ಕ್ಯಾನ್ಸಲ್ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗಿರುತ್ತೆ, ಎಲ್ಲ ನಿಮ್ಮ ಹೆಸರಲ್ಲಿ ಅರೇಂಜ್ಮೆಂಟ್ಸ್ ಆಗೋಗಿರುತ್ತೆ. ಸೊ ಇದು ಒಂಚೂರು ನೋಡ್ಕೊಳ್ಬೇಕಾಗುವಂಥ ಪರಿಸ್ಥಿತಿ ಇರುತ್ತೆ. ಸೊ ಅದು ಫ್ಲೈಟ್ ಕಾಸ್ಟ್ ಏನಿದೆಯೋ ಅದನ್ನು ಕಟ್ ಮಾಡಿ ಕೊಡುವಂಥದ್ದು ಇರುತ್ತೆ. ಓಕೆ, ಈಗ ನಾವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಈ ಪ್ಯಾಕೇಜ್ ಬಗ್ಗೆ ವಿವರಿಸ್ಕೊಳ್ಬೇಕು, ಈ ಪ್ಯಾಕೇಜ್ ಜೊತೆಗೆ ನಾವು ಕೂಡ ಹೋಗಬೇಕು, ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ನಿಮ್ಮನ್ನು ಹೆಂಗೆ ಕನೆಕ್ಟ್ ಆಗ್ಬೋದು, ಯಾವ ರೀತಿಯಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಬುಕ್ಕಿಂಗ್ ಮಾಡಿಸ್ಕೊಳ್ಳೋದೆಲ್ಲ ಹೇಗಿರುತ್ತೆ, ಆನ್ಲೈನ್ ಡೈರೆಕ್ಟು ಹೇಗಿರುತ್ತೆ ಅಂತ? ಮ್ಯಾಮ್, ಆಲ್ ಓವರ್ ಕರ್ನಾಟಕ ಜನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಬೆಂಗಳೂರಿನ ಬ್ಯಾಂಚ್ ಇರೋದ್ರಿಂದ ಬೆಂಗಳೂರು ಜನ ಆದಷ್ಟು ವಿಸಿಟ್ ಮಾಡ್ತಿರ್ತಾರೆ. ಇಲ್ಲ ನಾವು ಆನ್ಲೈನಲ್ಲಿ ಫೋನ್ ನಂಬರ್ಸ್ನ ಪ್ರೊವೈಡ್ ಮಾಡಿರ್ತೀವಿ, ಎಲ್ಲ ಕಡೆ ಪ್ರಮೋಷನ್ಸ್ ನಡೀತಿರುತ್ತಲ್ಲ. ಸೊ ನಂಬರ್ಸ್ನ ಕಾಲ್ ಮಾಡ್ತಾರೆ. ಬ್ಯಾಂಕ್ ಡೀಟೇಲ್ಸ್ ತೊಗೊಂಡು ಪೇಮೆಂಟ್ ಮಾಡಿರೋ ಥರನೂ ಇರುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿ ಮ್ಯಾಪ್ ಕೂಡ ಇದೆ. ಗಂಗಾನಗರ್ ಹೆಬ್ಬಾಳಲ್ಲಿ CBI ಆಫೀಸ್ ಪಕ್ಕ ಓಲಾ ಶೋರೂಮ್ ಹತ್ರನೇ ನಮ್ಮ ಆಫೀಸ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಬನ್ನಿ. ಮತ್ತು ಬರ್ತಾ ಇರೋ ನಂಬರ್ಸ್ ಕೂಡ ಕಾಲ್ ಮಾಡಿ. ಎನಿ ಟೈಮ್ ಕಾಲ್ ಮಾಡಿದಾಗ ಎಕ್ಸಿಕ್ಯೂಟಿವ್ಸ್ ನಿಮಗೆ ಪ್ರಾಪರ್ ಡೀಟೇಲ್ಸ್ ವಿತ್ ಪ್ರಾಪರ್ ಪ್ಯಾಕೇಜ್ ಬಗ್ಗೆ ಹೇಳ್ತಾರೆ. ಓಕೆ, ಏನೆಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ ನಿಮ್ಮ, ಅಂದರೆ ಒನ್ಸ್ ನಾವು ಬರ್ತಾ ಇದ್ದೀವಿ ಪ್ಯಾಕೇಜ್ ಬುಕ್ ಮಾಡ್ತಾ ಇದ್ದೀವಿ ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ? ಡೊಮೆಸ್ಟಿಕ್ ಪ್ಯಾಕೇಜಸ್ಗೆ ತುಂಬಾ ಏನು ಡಾಕ್ಯುಮೆಂಟೇಷನ್ ತಲೆ ಕೆಡಿಸ್ಕೊಳ್ಳೋವಂಥದ್ದೇನಿಲ್ಲ. ನಿಮ್ಮ ಪ್ರಾಪರ್ ಆದ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಮ್ಯಾಮ್. ಅದರಲ್ಲಿ ಬರುವಂಥ ಆಧಾರ್ ಕಾರ್ಡಲ್ಲಿ ಡೀಟೇಲ್ಸ್ ಇರುತ್ತಲ್ಲ ಅಷ್ಟೇ ಒಂದು ಡಾಕ್ಯುಮೆಂಟೇಷನ್ ಇರುತ್ತೆ. ಸೊ ಎಕ್ಸ್ಟ್ರಾ ಏನು ಡೊಮೆಸ್ಟಿಕ್ ಪ್ಯಾಕೇಜಸ್ಗೆ ಬೇಕಾಗೋದಿಲ್ಲ. ಅದೇ ಥರ ಇಂಟರ್ನ್ಯಾಷನಲ್ಗೆ ಹೋಗ್ತಾ ಇದ್ದಾರೆ ಅಂದರೆ ಪಾಸ್ಪೋರ್ಟ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅದೊಂದು ಡಾಕ್ಯುಮೆಂಟೇಷನ್ ಬಿಟ್ಟರೆ ಇನ್ನು ಯಾವುದೇ ಥರ ತುಂಬಾ ತಲೆ ಕೆಡಿಸ್ಕೊಳ್ಳುವಂಥ ಡಾಕ್ಯುಮೆಂಟೇಷನ್ ಇರಲ್ಲ. ಓಕೆ, ಈಗ ನಾವು ತುಂಬ ಕಡೆ ನೋಡಿರ್ತೀವಿ ಪ್ಯಾಕೇಜಸ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇರ್ತಾರೆ. ಬೇರೆದಕ್ಕೂ RV ಟೂರ್ ಆ್ಯಂಡ್ ಟ್ರಾವೆಲ್ಸ್ಗೂ ಏನು ವ್ಯತ್ಯಾಸ ಇದೆ? ನಾವು ಯಾಕೆ RV ಟೂರ್ ಆ್ಯಂಡ್ ಟ್ರಾವೆಲ್ಸ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಕಾಮನ್ ಪ್ರಶ್ನೆ. ಅವ್ರಿಗೇನು ಹೇಳ್ತೀರಾ? ಮ್ಯಾಮ್, ಬೇರೆಯವ್ರು ಹೇಳ್ತಾರೋ ಏನೋ ಗೊತ್ತಿಲ್ಲ, ಆದರೆ ನಾವು ನುಡಿದಂತೆ ನಡೆಯುವ ಟೂರ್ಸ್ ಟ್ರಸ್ಟಿ ವರ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವೆಹಿಕಲ್ ಒಂದು ಹೇಳಿರ್ತಾರೆ, ಅಲ್ಲಿ ಹೋದ್ಮೇಲೆ ಯಾವ ಥರ ವೆಹಿಕಲ್ ಅಂತ ಗೊತ್ತಿರಲ್ಲ. ಸೊ ನಾವೇನು ಇನ್ಕ್ಲೂಡಿಂಗ್ AC ವೆಹಿಕಲ್ ಅಂತ ಐಟಿನರಿಲೇ ಕಂಪ್ಲೀಟಾಗಿ ನಿಮಗೆ ಹಾಕಿರೋದ್ರಿಂದ ನಾವು ಅದೇ ಥರ ಇರುತ್ತೆ. ಮತ್ತು ಫುಡ್ಡು ಅಷ್ಟೇ, ಫುಡ್ ಇರುತ್ತೆ ಅಂತ ಹೇಳಿರ್ತಾರೆ, ಆದರೆ ಅಲ್ಲಿ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಇರೋಲ್ಲ, ಲಂಚ್ ಇರೋಲ್ಲ, ಈ ಥರ ಏನೋ ಒಂಥರ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ನಮ್ಮಲ್ಲಿ ಹಾಗಿಲ್ಲ.
3 ಟೈಮ್ಸ್ ಫುಡ್ ಅಂದರೆ ಪಕ್ಕ ಸೌತ್ ಇಂಡಿಯನ್ 3 ಟೈಮ್ಸ್ ಫುಡ್ ಕಂಪಲ್ಸರಿ ಇದ್ದೇ ಇರುತ್ತೆ. ಹೇಳೋದೊಂದು ಮಾಡೋದೊಂದು ಯಾವತ್ತೂ ಮಾಡಿಲ್ಲ, ಅದರಿಂದ ನೀವು ಆ ಮೈಂಡಲ್ಲ ಆ ಥರ ಇಟ್ಕೊಳ್ಬೇಡಿ ಅಂತ ಹೇಳ್ತೀನಿ. ಓಕೆ, ಇಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಧನ್ಯವಾದಗಳು. ಎಸ್ ವೀಕ್ಷಕರೇನು, ನೀವು ಕೂಡ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ RV ಟೂರ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ನಾವು ಟ್ರಾವೆಲ್ ಮಾಡಬೇಕು, ಆ ಪ್ಯಾಕೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಥವಾ ಬೇರೆ ಬೇರೆ ಪ್ಯಾಕೇಜಸ್ಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಏನಾದರೂ ಬಯಸ್ತಾ ಇದ್ದರೆ ನಿಮಗೆ TV ಸ್ಕ್ರೀನ್ ಮೇಲೆ ನಂಬರ್ ಮತ್ತು ಅಡ್ರೆಸ್ ಬರ್ತಾ ಇದೆ, ಅಲ್ಲಿಗೆ ಕಾಲ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ನೀವು ಕೂಡ ಪ್ಯಾಕೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. RV ಟೂರ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313 ವರ್ಷ ಆರ್ಕೇಡ್, ನಿಯರ್ ಸಬ್ ರಿಜಿಸ್ಟ್ರೇಷನ್ ಆಫೀಸ್, ಬಳ್ಳಾರಿ ರೋಡ್, ಬೆಂಗಳೂರು, ಕರ್ನಾಟಕ 562157.